ವಾಟ್ ಈಸ್ ಹಿಡನ್ ಫ್ರಮ್ ಯು? ಸೊ ನಿಮ್ಮಿಂದ ಏನು ಹಿಡನ್ ಆಗಿದೆ, ಏನು ನಿಮಗೆ ಗೊತ್ತಿಲ್ದಿರೋ ಅಂಥ ರಹಸ್ಯ ಇದೆ ನೋಡೋಣ. ಓಕೆ, ದ ಹೆರೋಫೆಂಟ್ ಅಂಡ್ 6 ಆಫ್ ಸೋರ್ಡ್ಸ್. ಓಕೆ, ಕೆಲವು ರಹಸ್ಯಗಳು ನಿಮ್ಮ ಮನೆ ದೇವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ, ಅದನ್ನು ತಿಳ್ಕೊಳ್ಳಿ, ಇದರಿಂದ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಕಾನೂನಿನ ಕೆಲವು ಚೌಕಟ್ಟುಗಳ ಹೊರಗೆ ಏನೋ ಸಮಥಿಂಗ್ ಇದೆ, ಏನೋ ಒಂದಷ್ಟು ವಿಚಾರಗಳು ಇದೆ, ಅಥವಾ ಹೇಗೆ ಹೇಳೋದು ಗೊತ್ತಿಲ್ಲ. ಇಲ್ಲಿ ವೇರಿಯೇಷನ್ ಇದೆ. ಯಾವ ರೀತಿ ವೇರಿಯೇಷನ್ ಇದೆ ಅಂದರೆ, ಸೊ ಎಸ್, ನಿಮಗೆ ಗೊತ್ತಿಲ್ದಿರೋ ಹಾಗೆ ಹೀಗೆ ತೆಗೆದು ಹೀಗೆ ಬಿಟ್ಬಿಟ್ಟಿದೆ. ಯಾರು? ನಿಮ್ಮ ಡಿವೈನ್ ಗಾಡ್, ನಿಮ್ಮ ಆರಾಧ್ಯ ದೈವ ನಿಮ್ಮನ್ನು ಸಮಸ್ಯೆಗಳಿಂದ ಹೀಗೆ ತೆಗೆದು ಸಮಸ್ಯೆಗಳು ಇಲ್ದಿರುವಂಥ ಜಾಗಕ್ಕೆ ನಿಮ್ಮನ್ನು ಶಿಫ್ಟ್ ಮಾಡ್ತಾ ಇದೆ. ಡಿವೈನ್ ಕಡೆಯಿಂದ ಇದೆ ನಿಮಗೆ ಮೊದಲನೇ ಮೆಸೇಜ್. ತುಂಬ ಆಶ್ಚರ್ಯ ಆಗುತ್ತೆ ನನಗೇನೆ, ಬಟ್ ಇದೆ ಅದು. ನೀವು ಹೆಚ್ಚು ಓದ್ಕೊಳ್ಳಿ ಅನ್ನುವಂಥದ್ದು ಇದೆ. ನೋ ಮ್ಯಾಟರ್ ಏನು ಓದ್ತೀರಾ ಅಂತ, ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ ಅಥವಾ ಒಳ್ಳೆ ಪುಸ್ತಕಗಳನ್ನ ಓದಿ, ಜೀವನದಲ್ಲಿ ಒಳ್ಳೆ ಜ್ಞಾನ ಕೊಡೋ ಅಂಥದ್ದನ್ನ ಓದಿ, ಇದರಿಂದ ಖಂಡಿತ ಒಳ್ಳೆಯದಾಗತ್ತೆ. ಜೊತೆಗೆ ನಿಮ್ಮ ಜೀವನ ನಿಮಗೆ ಗೊತ್ತಿಲ್ದಿರೋ ಹಾಗೆ ಬೆಟರ್ಮೆಂಟ್ ಕಡೆ ಮುನ್ನಡೀತಾ ಇದೆ ಅನ್ನುವಂಥದ್ದು ಇದೆ. ಸೊ ಇನ್ನು ಕೆಲವ್ರಿಗೆ ನಾನು ಯಾವಾಗ ಈ ಒಂದು ಪಾತಕಿಯ ಕೈಯಿಂದ ಬಿಡುಗಡೆ ಹೊಂದುತ್ತೀನಿ, ಅಥವಾ ಈ ಒಂದು ದುಷ್ಟರ ಅಟ್ಟಹಾಸ, ಒಂದು ಪ್ರಾಣ ಭಯ ಏನಿದೆ, ಈ ಪ್ರಾಣ ಭಯ ಇರಬಹುದು, ಅಥವಾ ಇನ್ನೊಬ್ಬರ ಕಪಿ ಮುಷ್ಟಿಯಿಂದ ನನಗೆ ಯಾವಾಗ ಬಿಡುಗಡೆ ಸಿಗುತ್ತೆ ಅಂತ ನೀವೇನಾದರೂ ಕಾಯ್ತಾ ಇದ್ರೆ, ವೀಲ್ ಆಫ್ ಫಾರ್ಚೂನ್ ಇದೆ. ಆ ಟೈಮ್ ಯಾವಾಗ ರಿವೀಲ್ ಆಗತ್ತೆ ಅಂತ ನೀವು ಕಾಯ್ತಾನೆ ಇರಬೇಕಾಗತ್ತೆ. ಯಾಕೆ ಅಂದರೆ ಹೀಗೆ ಆ ಟೈಮ್ ಪಾಸ್ ಆಗೋಗಿದೆ, ಈಗಾಗಲೇ ಆಗೋಗಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನುವಂಥದ್ದು ಬರೋದ್ರಲ್ಲಿ ಇದೆ. ಯಾವಾಗ ಬರುತ್ತೆ ಅಂದರೆ 10 days ಆಗ್ಬಹುದು, 10 months ಆಗ್ಬಹುದು, 10 seconds ಕೂಡ ಆಗಬಹುದು. ಸೊ ಹಾಗಾಗಿ ಶತ್ರು ಬಾಧೆಯಿಂದ ನಿಮ್ಮನ್ನ ಹೊರಗೆ ತೆಗಿಲಿಕ್ಕೆ, ಕಾಪಾಡಲಿಕ್ಕೆ ಆದಷ್ಟು ಬೇಗ ಹೊರಗೆ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ದುಡ್ಡಿನ ವಿಚಾರಗಳಲ್ಲಿ ಮೋಸ ನಡೀತಾ ಇದೆ. ಇದ್ರ ಬಗ್ಗೆ ಒಂಚೂರು ಗಮನನ ಹರಿಸಿ ಅನ್ನುವಂಥದ್ದು ಇದೆ. ದುಡ್ಡಿನ ವಿಚಾರದಲ್ಲಿ ಮೋಸ ನಡೀತಾ ಇದೆ. ದುಡ್ಡಿನ ವಿಚಾರವಾಗಿ ಒಂದಷ್ಟು ರಹಸ್ಯಗಳು ನಡೀತಾ ಇದೆ. ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಈ ರಹಸ್ಯಗಳನ್ನ ತಿಳ್ಕೊಂಡಷ್ಟು ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಮೊದಲನೇದು ಓಕೆ. ಜೊತೆಗೆ ಪ್ರೀತಿ ವಿಚಾರದಲ್ಲಿ, ಮದುವೆ ವಿಚಾರದಲ್ಲೂ ಕೂಡ, ಅಥವಾ ಒಂದು ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ಬರ್ತಾ ಇದೆ. ಅದ್ರ ಬಗ್ಗೆ ಕೂಡ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪ್ರೇಮಿ ಅಥವಾ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಹಸ್ಬೆಂಡ್ ವೈಫ್ ನಿಮಗೆ ಗೊತ್ತಿಲ್ದಿರ ಏನೋ ಮಾಡ್ತಾ ಇದ್ದಾರೆ. ಲವ್ ಲೈಫಲ್ಲಿ ಬೇರೆಯವ್ರ ಜೊತೆ ಕಮಿಟ್ಮೆಂಟ್ ಇರಬಹುದು, ಪಾರ್ಟ್ನರ್ ಅಂತ, ಅದ್ರ ಕಡೆನೂ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಟು ಬಿ ಫ್ರ್ಯಾಂಕ್ ಹೇಳೋದಾದರೆ, ದುಡ್ಡಿಗೋಸ್ಕರ ಒಬ್ಬರನ್ನ ಮದುವೆ ಆಗೋದು, ಪ್ರೀತಿಗೋಸ್ಕರ ಒಬ್ಬರನ್ನ ಮದುವೆ ಆಗೋದು, ಸೊ ಆಸೆನೇ ಬೇರೆ. ನನಗೆ ಉಪೇಂದ್ರ ಅವ್ರು ಪಿಕ್ಚರ್ ಥರ, ಸೊ ಮನಸ್ಸಿಗೆ ಇಷ್ಟ ಆಗೋದಕ್ಕೆ ಬೇರೆ, ಅನುಕೂಲ ಆಗೋದಕ್ಕೆ ಬೇರೆ, ಈ ಥರ 3 ಥರ ಎರಡೆರಡು ಯಾರೋ ಮದುವೆ ಆಗ್ತಾ ಇದ್ದಾರೆ. ಅಥವಾ ಅವ್ರಿಗೆ ನೀವು ಯಾರಿಗಾದ್ರೂ ಮದುವೆ ಆಗಲಿಕ್ಕೆ ನೋಡ್ತಿದ್ರೆ ಅವ್ರಿಗೆ ಆಲ್ರೆಡಿ ಫ್ಯಾಮಿಲಿ ಇದೆಯಾ, ಮ್ಯಾರೇಜ್ ಆಗಿದೆಯಾ, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಎಸ್, ಕೆಲವ್ರಿಗೆ ಆ ನಕ್ಷತ್ರಗಳ ಆಶೀರ್ವಾದ ಇದೆ. ಹಾಗಾಗಿ ಅವ್ರ ಲೈಫಲ್ಲಿ ತುಂಬಾ ಬ್ಲೆಸ್ಸಿಂಗ್ಸ್ ಅನ್ನುವಂಥದ್ದು ಸಿಗ್ತಾನೆ ಇರುತ್ತೆ. ನೀವೇನು ತಿಳ್ಕೊಬೇಕು ಎಂಡ್ ಆಫ್ ದಿ ಡೇ, ಅಥವಾ ಯಾವ ವಿಚಾರಕ್ಕೆ ಇದೆಲ್ಲ ಇಷ್ಟೆಲ್ಲ ಆಗ್ತಾ ಇದೆ, ಅಥವಾ ಏನು ಹಿಡನ್ ಇದೆ ಅಂದರೆ, ಇಷ್ಟೊಂದು ಹೇಳಿದೆಲ್ಲವೂ ಕೂಡ ಹಿಡನ್ನೇನೆ. ಜೊತೆಗೆ ನಿಮ್ಮ ಆನ್ಲೈನ್ ಮಾಹಿತಿ ಸೋರಿಕೆ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಜೊತೆಗೆ ನಿಮ್ಮ ಪ್ಲಾನ್ ಪ್ರಕಾರ ನಿಮ್ಮ ಲೈಫ್ ಹೋಗ್ತಾ ಇದೆ. ಜೊತೆಗೆ ನೀವು ರಕ್ಷಣೆಯಲ್ಲಿ ಇದ್ದೀರಾ. ನಿಮ್ಮ ರಕ್ಷೆ ಭಗವಂತನ ಹೊಣೆಯಾಗಿದೆ. ಹಾಗಾಗಿ ನಿಮ್ಮ ಸಮಸ್ಯೆಗಳ ಅಂತ್ಯ ಆಗ್ತಾ ಇದೆ, ನಿಮ್ಮ ಜೀವನ ಸುಭಿಕ್ಷೆ ಆಗ್ತಾ ಇದೆ, ನಿಮ್ಮ ಜೀವನದಲ್ಲಿ ಅತಿ ಉನ್ನತ ಮಟ್ಟಕ್ಕೆ ನೀವು ಪ್ರಯಾಣನ ಬೆಳೆಸ್ತಾ ಇದ್ದೀರಾ.
ಒಂದು ನೀವು ಜಾಗ ಶಿಫ್ಟ್ ಮಾಡ್ತಾ ಇದ್ದೀರಾ, ಇನ್ನೊಂದು ಬೇರೆಯವ್ರ ಲೈಫಿಗೆ ನೀವು ಎಂಟ್ರ್ ಆಗ್ತಿದ್ದೀರೋ, ನಿಮ್ಮ ಲೈಫಿಗೆ ಬೇರೆಯವ್ರು ಎಂಟ್ರ್ ಆಗ್ತಿದ್ದೀರೋ, ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ದಿರೋ ಅಂಥ ಮಾಹಿತಿಗಳನ್ನ ಕಲೆ ಹಾಕಿ ತಿಳ್ಕೊಳ್ಳಿ, ಇದರಲ್ಲಿ ಒಂದು ಸೀಕ್ರೆಟ್ ಇದೆ ಅಂತ ಹೇಳ್ತಾ ಇದೆ. ಜೊತೆಗೆ ನಿಮ್ಮ ಲೈಫಲ್ಲಿ ನೀವು ಉನ್ನತ ಮಟ್ಟಕ್ಕೆ ಏರ್ತೀರ. ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಬೇಡಿ. ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಕೂಡ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಒಂದು ಸಿಗೋದ್ರಲ್ಲಿ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ನಡೆದಿದೆ, ಬ್ಲ್ಯಾಕ್ ಮ್ಯಾಜಿಕಲ್ಲಿ ಸಫರ್ ಮಾಡ್ತಾ ಇದ್ದೀರಾ. ಬ್ಲ್ಯಾಕ್ ಮ್ಯಾಜಿಕಲ್ಲಿ ಯಾರು ಸಫರ್ ಮಾಡ್ತಾ ಇದ್ದೀರಾ, ಆ ಸಫರ್ಮೆಂಟಿಂದ ಬೆಟರ್ಮೆಂಟ್ ಕಡೆಗೆ ಕೂಡ ನಿಮ್ಮ ಜೀವನ ಹೋಗ್ತಾ ಇದೆ. ಸೊ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಥವಾ ಯಾರು ಏನಾದರೂ ನಿಮ್ಮ ಜೀವನದಲ್ಲಿ ಆಟ ಆಡಿದ್ದಾರೆ ಅವರೆಲ್ಲರಿಗೂ ಶಿಕ್ಷೆ ಕೂಡ ಇದೆ. ಅದ್ರ ಬಗ್ಗೆನೂ ತಿಳುವಳಿಕೆನ ಕೊಡ್ತಾ ಇದೆ. ತಿಳ್ಕೊಳ್ಳಿ. ಯಾಕೆಂದರೆ ಬರೀ ನಿಮ್ಮನ್ನ ಪಡ್ಕೊಳ್ಬೇಕು ಅನ್ನುವಂಥ ಹಠ, ನಿಮ್ಮ ಜೀವನದಲ್ಲಿ ಅವ್ರನ್ನ ಕಳ್ಕೊಂಡ್ರಿ ಅನ್ನುವಂಥ ಹಠ, ಅಥವಾ ಅವರಿಗೆ ನಿಮ್ಮ ಪ್ರೀತಿ ಸಿಕ್ಕಿಲ್ಲ ಅಥವಾ ನೀವು ಯಶಸ್ಸನ್ನು ಕಾಣಬಾರ್ದು ಅಂತ ಶತ್ರುಬಾಧೆ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಹಳೆ ಜೀವನನ ಸ್ಟಾಪ್ ಮಾಡಿ ಎಂಡ್ ಮಾಡಿ ಹೊಸ ಜೀವನದ ಕಡೆ ನಿಮ್ಮ ಪ್ರಯಾಣ ಹೋಗ್ತಾ ಇದೆ, ಕರ್ಕೊಂಡು ಹೋಗ್ತಾ ಇದೆ. ಆರೋಗ್ಯ, ಪಾಪು, ಜೀವನ, ಪ್ರೀತಿ, ದುಡ್ಡು ಎಲ್ಲವೂ ಬರ್ತಾ ಇದೆ. ಆದರೆ ಇಂಥ ಕಪಿ ಮುಷ್ಟಿಯಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದಿದೆ. ಡಿವೈನಿಗೆ ಗೊತ್ತಿದೆ ನಿಮ್ಮ ಕೈಲಿ ಇದರಿಂದ ಹೊರಗೆ ಬರೋಕ್ಕಾಗಲ್ಲ ಅಂತ. ಅದಕ್ಕೆ ಡಿವೈನ್ ನಿಮ್ಮ ಜೊತೆ ನಿಮ್ಮನ್ನ ಕರ್ಕೊಂಡು ಪಾಸ್ ಮಾಡ್ತಾ ಇದೆ. ಇಲ್ಲಿ ಆಂಜನೇಯ ಹೇಗೆ ಹೆಗಲ್ ಮೇಲೆ ರಾಮ ಲಕ್ಷ್ಮಣರನ್ನ ಕೂತ್ಕೊಂಡು ದಾಟ್ತಾರೆ, ಹಾಗೆ ಆ ನಿಮ್ಮ ಮನೆ ದೇವರು, ಇಲ್ಲಿ ಬೇರೆ ದೇವರು ಇಲ್ಲ, ನಿಮ್ಮ ಮನೆಯ ದೇವರು ನಿಮ್ಮನ್ನ ಕೂರಿಸ್ಕೊಂಡು ಹಾರಿ ಹೋಗ್ತಾ ಇದೆ. ಸೊ ಹಾಗಾಗಿ ರೆಡಿಯಾಗಿರಿ ಬದಲಾವಣೆಗೆ. ಹಾಗೇನೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ, ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇದ್ದಷ್ಟು ನಿಮಗೆ ಇನ್ನು ಹೆಚ್ಚಿನ ಒಂದು ಅನುಕೂಲ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ವಸುದೈವಕ ಕುಟುಂಬ ಶ್ರೀ ಗಣೇಶನ ಪಾದಾರವಿಂದದಲ್ಲಿ ಸುಭಿಕ್ಷವಾಗಿ ಇರುತ್ತೆ ಅಂತ ಭಾವಿಸ್ತಾ ನನ್ನ ಮನೆ ದೇವರಾದ್ರ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರಿಗೆ ಈ ರೀಡಿಂಗನ್ನು ಸಮರ್ಪಣೆ ಮಾಡ್ತೀನಿ. ಹಾಗೆಯೇ ಈ ರೀಡಿಂಗ್ ನೋಡಿದ ಮೇಲೆ ನಿಮ್ಮ ಇಷ್ಟ ದೇವರು, ನಿಮ್ಮ ಮನೆ ದೇವರು ಯಾರಿದ್ದಾರೆ ಅವ್ರ ಮುಂದೆ ಹೋಗಿ ಒಂದು ದೀಪನ ಹಚ್ಚಿಬಿಟ್ಟು ಒಂದು ಕೃತಜ್ಞತೆನ ಸಲ್ಲಿಸಿ, ನಾನು ತಯಾರಿದ್ದೀನಿ, ನಾನು ನೀನು ಕೊಡುವಂಥ ಬದಲಾವಣೆಗೆ ನಾನು ತಯಾರಿದ್ದೀನಿ ಅಂತ ಕೇಳ್ಕೊಂಡು ಈ ದುಷ್ಟರ ರಹಸ್ಯಗಳು ಇನ್ನೊಂದಷ್ಟು ತಿಳಿಸು, ಇವರಿಂದ ಎಚ್ಚರಿಕೆನ ವಹಿಸ್ತೀನಿ, ಮತ್ತೆ ಇಂಥವ್ರ ಒಳ ಸಂಚಿಗೆ ನಾನು ಒಳಗಾಗೋದಿಲ್ಲ ಅನ್ನುವಂಥ ಪ್ರತಿಜ್ಞೆನ ಮಾಡ್ತೀನಿ ಅಂತ ನಿಮ್ಮ ಮನೆ ದೇವ್ರ ಜೊತೆ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ. ನಿಮಗೆ ಇನ್ನಷ್ಟು ಒಳ್ಳೆಯದಾಗತ್ತೆ. ಸೊ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಮಸ್ತೆ.